ಏನ್ ಪತ್ತೆದಾರಿ ಕೆಲ್ಸನಾ? ಏನಾದ್ರೂ ಕೆಲ್ಸ ಇದ್ರೆ ನಂಗೂ ಹೇಳು. ಆ ವಿಷಯದಲ್ಲಿ ನಂಗೂ ಆಸಕ್ತಿ ಜಾಸ್ತಿ. ನೀನ್ ಸದ್ಯಕ್ಕೆ ಹಪ್ಪಳ ಸಂಡಿಗೆ ಉದ್ಯಮನೇ ನೋಡ್ಕೊ. ಇದನ್ನೆಲ್ಲ ನಾವು ನೋಡ್ಕೊಳ್ತೀವಿ. ಇವಳು ಯಾಕೆ ಫೋನ್ ಮಾಡ್ತಿದ್ದಾಳೆ? ಹಲೋ, ಹಾಯ್ ಬಾವಾ. ಸುರ್ಬಿ ಏನಾದ್ರೂ ಹೇಳಿದ್ಲಾ? ಯಾವ್ದರ ಬಗ್ಗೆ? ಅದೇ ಅವ್ರ ನಮ್ಮ ಮನೆಗೆ ಕ್ಷಮೆ ಕೇಳಕ್ ಬಂದಿದ್ರಲ್ಲ, ಅದ್ರ ಬಗ್ಗೆ. ಶಿವಾನಿ, ನಮ್ಮಲ್ಲಿ ಒಂದು ವಾಡಿಕೆ ಇದೆ. ಆಗೋಗಿರೋ ಕೆಲವು ಘಟನೆಗಳ ಬಗ್ಗೆ ನಾವು ಪೋಸ್ಟ್ ಮಾರ್ಟಮ್ ಮಾಡೋಕೆ ಹೋಗಲ್ಲ. ಹಾಗಾಗಿ ಅವುಗಳ ಬಗ್ಗೆ ಯಾರು ಏನು ಎತ್ತ ಅಂತ ವಿಚಾರಿಸಲ್ಲ. ಯಾಕಂತಂದ್ರೆ ಅವುಗಳನ್ನು ಕೆತ್ಕೋದ್ರಿಂದ ಮನಸ್ತಾಪ ಜಾಸ್ತಿನೇ ಆಗ್ತದೆ. ಒಳ್ಳೆ ಡಿಸಿಷನ್ ತಗೊಂಡಿದ್ಯಾ ಬಾವಾ. ಅಂದ್ಹಾಗೆ ನಿನ್ ಮೂಡು ತುಂಬಾ ಖಾರವಾಗಿತ್ತು ಅಂತ ನಾನೇ ಸುರ್ಬಿ ಕೈಲಿ ಕೇಸರಿ ಬಾತ್ ಕೊಟ್ಟು ಕಳ್ಸಿದ್ದೆ. ಅದು ನನ್ ಕೈಯಾರೆ ನಾನೇ ಮಾಡಿದ ಸ್ವೀಟು. ಹೇಗಿತ್ತು ಬಾವಾ? ತುಂಬ ಚೆನ್ನಾಗಿತ್ತು. ಅಲ್ಲ, ನೀನು ವಿದೇಶದಲ್ಲಿ ಇಷ್ಟು ವರ್ಷ ಇದ್ಬಿಟ್ಟು ಬಂದ್ರೂ ನಮ್ಮ ಅಡುಗೆ ಎಷ್ಟು ಚೆನ್ನಾಗಿ ಮಾಡ್ತೀಯ? ನಿನಗೆ ಗೊತ್ತಾ ಬಾವಾ, ಅಡ್ಗೆ ಮಾಡೋದ್ರಿಂದ ಎಷ್ಟೋ ಮನ್ಸಿನ ಸಮಸ್ಯೆಗಳು, ಟೆನ್ಷನ್ಸ್ಗಳು ಕಡಿಮೆ ಆಗತ್ತಂತೆ. ಹೌದು, ನಾನು ಎಲ್ಲೋ ಓದಿದ್ದೆ. ಅದಕ್ಕೆ ನೀನು ಅಡುಗೆ ಮಾಡೋದನ್ನ ಕಲ್ತಿದೀಯ. ಶಿವಾನಿ, ನಾನು ಬೇರೊಂದು ಕೆಲಸದಲ್ಲಿದ್ದೆ, ಆಮೇಲೆ ಫೋನ್ ಮಾಡ್ಲಾ? ಓ ಸಾರಿ ಭಾವ, ಸಿಚುವೇಶನ್ ಏನು ಅಂತ ಗೊತ್ತಿಲ್ಲದೆ ಕಾಲ್ ಮಾಡಿಬಿಟ್ಟೆ. ನೀವು ಫ್ರೀ ಆದಾಗ ಕಾಲ್ ಮಾಡು, ಓಕೆನಾ? ಬಾಯ್ ಬಾವಾ. ಶಿವಾನಿ ನಿಂಗೋಸ್ಕರ ಅಂತ ಒಂದು ಡಬ್ಬಿ ಪೂರ್ತಿ ಕೇಸರಿ ಬಾತ್ ಕಳ್ಸಿದ್ಲು. ದಾರಿಲ್ ಬರ್ತಾ ಒಬ್ರು ಅಜ್ಜಿ ಹಸುವಲ್ಲಿರೋದನ್ನ ನೋಡಿದೆ. ಹಾಗೆ ಬರೋದಕ್ಕೆ ಮನಸ್ಸಾಗಿಲ್ಲ, ಅದಕ್ಕೆ ಅವ್ರಿಗೆ ಕೊಟ್ಬಿಟ್ಟು ಬಂದೆ. ಸರಿ, ಒಳ್ಳೆ ಕೆಲಸ ಮಾಡ್ತೆ. ಅಂತೂ ಸಿಹಿ ಕೇಸರಿ ಬಾತ್ ಅಜ್ಜಿ ಪಾಲಾಯ್ತು, ಕಹಿ ಕಷಾಯ ನನ್ನ ಪಾಲಾಯ್ತು. ನನ್ನ ಗಂಡನ ಆರೋಗ್ಯ ನಾನೇ ತಾನೇ ನೋಡ್ಕೋಬೇಕು.